ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಿನ್ನೆಯಿಂದ ಒಂದು ವಿಚಾರ ಬಹಳ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಇವತ್ತು ಅದು ಮತ್ತಷ್ಟು ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣ ಆಗಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಹೈದರಾಬಾದ್ನಲ್ಲಿ ಮಾಡಿದಂತಹ ಭಾಷಣ. ಆ ಭಾಷಣದಲ್ಲಿ ಉಲ್ಲೇಖಿಸಿದಂತಹ ಕೆಲವು ಅಂಶಗಳು. ಪ್ರತಿ ಬಾರಿ ಭಾಷಣ ಮಾಡಿದಾಗ ಏನು ಹೇಳ್ತಾರೆ ಅನ್ನೋಂತಹ ಕುತೂಹಲ ಈ ಮೊದಲಿತ್ತು ಅವರು ಪ್ರಧಾನಿಯಾಗಿ ಆಯ್ಕೆಯಾಗಿ ಬಂದ ನಂತರದಲ್ಲಿ. ಅದಾದ ನಂತರ ರಾಜಕೀಯ ಭಾಷಣಗಳನ್ನ ಮಾಡ್ತಾ ಇದ್ರು, ಜನ ಒಂದಷ್ಟು ನ್ಯೂಟ್ರಲ್ ಆಗ್ತಾ ಇದ್ರು. ಈಗ ಮತ್ತೆ ಮೋದಿ ಅವರ ಭಾಷಣದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮುಂದೆ ಯಾವಾಗ ಮಾತನಾಡದ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ, ಆ ಮಾತಿನಲ್ಲಿ ಏನಿರುತ್ತೆ ಅನ್ನೋಂತಹ ಕುತೂಹಲ ಮೂಡುವ ನಿಟ್ಟಿನಲ್ಲಿ ನಿನ್ನೆಯ ಅವರ ಮಾತುಗಾರಿಕೆ ಇತ್ತು. ನಿನ್ನೆ ದಕ್ಷಿಣ ಭಾರತ ಪ್ರವಾಸದಲ್ಲಿದ್ದರು, ಬೆಂಗಳೂರಿಗೆ ಬಂದಿದ್ರು, ಬೆಂಗಳೂರಿನಲ್ಲಿ ಒಂದೆರಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದಾದ ನಂತರ ಹೈದರಾಬಾದ್ಗೆ ತೆರಳಿದ್ರು. ಅಲ್ಲಿ ಅವರು ಆಡಿದಂತಹ ವಿಚಾರ, ಜೊತೆಗೆ ದೇಶದ ಜನತೆಗೆ 8 ಪ್ರಮುಖ ಅಂಶಗಳನ್ನ ಉಲ್ಲೇಖಿಸಿ ಕರೆ ನೀಡಿದ್ರು, ಕರೆ ಕೊಟ್ಟರು, ಇದನ್ನ ಪಾಲನೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ. ಅಲ್ಲಿ ಹೇಳಿದಂಥ ವಿಚಾರ ನಮ್ಮನ್ನ 5 ವರ್ಷದ ಹಿಂದಿನ ಕಾಲಘಟ್ಟಕ್ಕೆ, 5 ವರ್ಷದ ಹಿಂದಿನ ಚಿತ್ರಣವನ್ನ ನಮ್ಮ ಕಣ್ಣೆದುರಿಗೆ ಬರುವ ರೀತಿಯಲ್ಲಿ ಮಾಡಿ ಹಾಕಿದೆ. ಅದೇನು ಅಂತ ನಾನು ಹೇಳ್ತೀನಿ. ನೀವೇನೋ ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಗೊತ್ತಿದೆ ಇದೆ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇರೋದು, ಅಮೆರಿಕ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು. ಫೆಬ್ರವರಿಯಿಂದ ಬಹಳ ತುರ್ತುಗತಿಯಲ್ಲಿ, ಶೀಘ್ರಗತಿಯಲ್ಲಿ ಸಾಗಿದಂತಹ ಯುದ್ಧದ ಪರಿಣಾಮ ಈಗ ಬರ್ಬರ್ತಾ ದಿನ ಸಾಯೋರಿಗೆ ಅಳುವವರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಜನ ತಲೆ ಕೆಡಿಸ್ಕೊಳ್ಳೋದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ನಮ್ಮ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರೋದಿಲ್ಲ ಅನ್ನುವಂತಹ ಮನಸ್ಥಿತಿ ಜನರಿಗೆ ಬಂದಿತ್ತು. ಆದರೆ ನಿನ್ನೆ ಮೋದಿ ಅವರ ಮಾತೇನಿದೆ ಅದು ಮತ್ತೊಮ್ಮೆ ಯುದ್ಧದ ಪರಿಣಾಮ ನಮ್ಮ ಮೇಲೆ ಬೀರ್ತಾ ಇದೆ ಅನ್ನೋದನ್ನ ಸಾರಿ ಹೇಳ್ತಾ ಇದೆ. जैसे एक बड़ा संकल्प है पेट्रोल डीजल का संयम से इस्तेमाल करना, साथियों हमें पेट्रोल डीजल का उपयोग कम करना होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. बहुत जरूरी है कि हम केमिकल फर्टिलाइजर की खपत 25%, 30%, 40%, 50% उसको घटाए, आधी कर दे. ಕೊರೋನಾ ಪರಿಸ್ಥಿತಿ ರೀತಿಯಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಅನ್ನ ಮರುಜಾರಿಯನ್ನ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೇಂದ್ರೀಕೃತವಾಗಿ ಕಚೇರಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅಂಥವ್ರನ್ನ ಮನೆಗೆ ಕಳಿಸಿ ವರ್ಕ್ ಫ್ರಮ್ ಹೋಮ್ ಒಂದು ಕಾನ್ಸೆಪ್ಟ್ ಅನ್ನ ದೊಡ್ಡ ಮಟ್ಟಿಗೆ ದೇಶಾದ್ಯಂತ ಜಾರಿಗೆ ತರಲಾಗಿತ್ತು. ಅದು ಈಗಲೂ ಕೂಡ ಅನೇಕ ಸಂಸ್ಥೆಗಳು ಅದನ್ನ ಕಂಟಿನ್ಯೂ ಮಾಡಿದ್ದಾವೆ. ಅದನ್ನ ಮತ್ತೊಮ್ಮೆ ನಾವು ಜಾರಿಗೆ ತರಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅದಾದ ನಂತರ ಆನ್ಲೈನ್ ಹಾಗೆ ವರ್ಚುವಲ್ ಆಗಿ ಸಭೆಗಳನ್ನು ನಡೆಸಿ ಅನ್ನೋಂತಹ ಕರೆಯನ್ನು ಕೊಟ್ಟಿರೋದು. ನಾವು ಸಭೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳಗಳಲ್ಲಿ ನಿಗದಿಪಡಿಸಿ ಎಲ್ಲರೂ ಬಂದು ಅಲ್ಲಿ ಸಾಮೂಹಿಕವಾಗಿ ನಡೆಸೋದನ್ನು ರೂಢಿಸ್ಕೊಂಡಿದ್ದೇವೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ವರ್ಚುವಲ್ ಆಗಿ, ಅಂದರೆ ಆನ್ಲೈನ್ ಮೂಲಕ, ಗೂಗಲ್ ಮೀಟ್ ಇರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದ್ದಾವೆ, ಅಲ್ಲಿ ಸಭೆಗಳನ್ನು ನಡೆಸಿ ಅನ್ನೋಂತಹ ಕರೆಯನ್ನು ಕೊಟ್ಟಿರೋದು. ಇನ್ನೊಂದು, ನಮ್ಮ ನಿತ್ಯದ ಪ್ರಯಾಣಕ್ಕೆ, ಮುಖ್ಯವಾಗಿ ಸಿಟಿಗಳಲ್ಲಿ ನಿತ್ಯದ ಪ್ರಯಾಣಕ್ಕಾಗಿ ಸ್ವಂತ ವಾಹನಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದೇವೆ ನಾವು ಇತ್ತೀಚಿನ ದಿನಗಳಲ್ಲಿ. ಅದನ್ನು ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆಗಳನ್ನು ಬಳಸಿ, ಮೆಟ್ರೋಗಳನ್ನು ಬಳಸಿ, ರೈಲು ಸಾರಿಗೆಯನ್ನು ಬಳಸಿ ಅನ್ನುವಂತಹ ಕರೆಯನ್ನು ಪ್ರಧಾನಿಯವರು ಕೊಟ್ಟಿದ್ದಾರೆ. ಜೊತೆಗೆ ವಿದೇಶ ಪ್ರವಾಸವನ್ನು, ಅನಗತ್ಯ ವಿದೇಶ ಪ್ರವಾಸವನ್ನು ಕಡಿಮೆ ಮಾಡಿ, ಜೊತೆಗೆ ವಿದೇಶಗಳಿಗೆ ಕಾರ್ಯಕ್ರಮಗಳಿಗೆ ಹೋಗೋದನ್ನು ಕೂಡ ನಿರ್ಬಂಧ ಹಾಕ್ಕೊಳ್ಳಿ, ನಿಯಂತ್ರಣ ಮಾಡಿಕೊಳ್ಳಿ ಅನ್ನುವಂತಹ ಕಾಲ್ ಕೊಟ್ಟಿದ್ದಾರೆ. ಅದರ ನಂತರ ನೋಡೋದಾದರೆ, ಇನ್ನು ಮುಂದಿನ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅನ್ನುವಂಥದ್ದು, ಚಿನ್ನ ಖರೀದಿ ಮಾಡಬೇಡಿ ಅನ್ನೋಂತಹ ಕರೆಯನ್ನು ಕೊಟ್ಟಿದ್ದಾರೆ. ಸಹಜ, ಚಿನ್ನದ ಬೇರೆ ಕಳೆದ ಕೆಲವು ತಿಂಗಳುಗಳಿಂದ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ನಂತರ ಸ್ವಲ್ಪ ಇಳಿಕೆ ಕಂಡಿದ್ರೂ ಕೂಡ ದೊಡ್ಡ ಮಟ್ಟಿಗಿನ ಏನು ಬದಲಾವಣೆ ಆಗಿಲ್ಲ. ಆದರೆ ಮೋದಿ ಅವರು ಹೇಳಿದಂತಹ ವಿಚಾರವನ್ನು ಗಮನಿಸೋದಾದರೆ ಮುಂದಕ್ಕೆ ಮತ್ತಷ್ಟು ಏರಿಕೆ ಕಾಣುವಂತಹ ಲಕ್ಷಣ ದಟ್ಟವಾಗಿದೆ. ಇನ್ನು ಇದು ಕೃಷಿಕರಿಗೆ ಸಂಬಂಧಪಟ್ಟಿದ್ದು. ಗೊಬ್ಬರ ಬಳಕೆ, ರಾಸಾಯನಿಕ ಗೊಬ್ಬರಗಳನ್ನು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಕೃಷಿಯಲ್ಲಿ ಬಳಸ್ತಾ ಇದ್ದೇವೆ. ಅದನ್ನು ಆದಷ್ಟು ಕಡಿಮೆ ಮಾಡಿ 50%ಗಿಂತ ಕಡಿಮೆ ಬಳಸಿ ಅನ್ನುವಂತಹ ಕರೆಯನ್ನು ಕೊಟ್ಟಿದ್ದಾರೆ. ಸಾವಯವ ಕೃಷಿಗೆ ಒತ್ತು ನೀಡಿ ಸಾವಯವ ಗೊಬ್ಬರದ ಕಡೆ ಒಲವನ್ನು ಬೆಳೆಸ್ಕೊಳ್ಳಿ, ಅದನ್ನು ಕೃಷಿಯಲ್ಲಿ ಬಳಸ್ಕೊಳ್ಳಿ ಅನ್ನೋಂತಹ ಕರೆ ಕೊಟ್ಟಿರೋದು. ಮತ್ತೊಂದು, ಕೃಷಿಗೆ ನೀರಾವರಿಯನ್ನು ಬಳಸಬೇಕು ಅಂತ ಹೇಳಿದ್ರೆ ಪಂಪ್ ಸೆಟ್ಗಳನ್ನು ಬಳಸ್ತೇವೆ. ಪಂಪ್ ಸೆಟ್ಗಳು
ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಫ್ಯೂಲ್ ಅಗತ್ಯವಿದೆ. ಡೀಸೆಲ್ ಪಂಪ್ ಸೆಟ್ಗಳನ್ನು ಬಹುತೇಕ ಕೃಷಿಕರು ಬಳಸ್ತಾ ಇದ್ದಾರೆ. ಅದನ್ನು ಕಡಿಮೆ ಮಾಡಿ ಸೌರ ವಿದ್ಯುತ್ತನ್ನು ಬಳಸಿ ಪಂಪ್ ಸೆಟ್ಗಳನ್ನು, ವರ್ಕ್ ಆಗುವಂತಹ ಪಂಪ್ ಸೆಟ್ಗಳನ್ನು ಬಳಸಿ ಅನ್ನುವಂತಹ ಕರೆಯನ್ನು ಮೋದಿಯವರು ನಿನ್ನೆಯ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಕೊರೋನಾ ಟೈಮ್ನಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ನಿತ್ಯದ ಬಳಕೆಯ ವಸ್ತುಗಳನ್ನು ಮಿತವ್ಯಯ ಮಾಡ್ತಾ ಇದ್ವಿ, ಅದೇ ರೀತಿಯಾದಂತಹ ಪರಿಸ್ಥಿತಿಗೆ ಈಗಿನ ದಿನಗಳಲ್ಲಿ ನಾವು ಅದನ್ನು ಮರು ಜಾರಿಗೊಳಿಸಬೇಕು ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. 2 ದಿನ ಬಳಸುವಂತಹ ವಸ್ತುಗಳನ್ನು 4 ದಿನ, 1 ವಾರಗಳ ಕಾಲ ಬಳಸಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ನೋದರ ಮುನ್ಸೂಚನೆ ಇದು. ಅದರ ಬ್ರೀಫಾಗಿ ವಿವರಣೆಯನ್ನು ಕೊಡ್ತೇನೆ ನಾನು. ವರ್ಕ್ ಫ್ರಮ್ ಹೋಮ್ ಮರು ಜಾರಿಗೆ ತನ್ನಿ ಅಂತ ಹೇಳಿದಾರಲ್ಲ. ಯಾಕೆಂದರೆ ಬಹುತೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಪ್ರತಿನಿತ್ಯ ನೂರಾರು ಸಾವಿರಾರು ಎಂಪ್ಲಾಯಿಗಳು ಅವರ ಮನೆಯಿಂದ, ಕ್ವಾರ್ಟರ್ಸ್ನಿಂದ ಆಫೀಸ್ಗೆ ಬಂದು ಹೋಗೋದಕ್ಕೆ ಒಂದಷ್ಟು ಖರ್ಚು ವೆಚ್ಚ ತಗಲುತ್ತೆ. ವಿಶೇಷವಾಗಿ ವಾಹನಗಳ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದ ಇಂಧನಗಳ ಬಳಕೆ ಆಗುತ್ತೆ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡೋದಕ್ಕಾಗಿ ವರ್ಕ್ ಫ್ರಮ್ ಹೋಮನ್ನು ಜಾರಿಗೊಳಿಸಿ ಅನ್ನೋಂಥ ನಿಟ್ಟಿನಲ್ಲಿ ಹೇಳಿರೋದು. ಮತ್ತೊಮ್ಮೆ ಆನ್ಲೈನ್ ವರ್ಚುವಲ್ ಸಭೆಗಳನ್ನು ಕೂಡ ಅದೇ ಉದ್ದೇಶದಿಂದ ಹೇಳಿರೋದು. ಸಭೆ ಸಮಾರಂಭಗಳಿಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ವಾಹನಗಳನ್ನ ಬಳಸ್ತೇವೆ, ಫ್ಯೂಲ್ ಬೇಕೇ ಬೇಕು, ಫ್ಯೂಲ್ ಇಲ್ಲದ ಗಾಡಿ ಓಡುತ್ತಾ. ಹಾಗಾಗಿ ಆ ಕಾರ್ಯಕ್ರಮಗಳನ್ನು ವರ್ಚುವಲ್ ಆಗಿ ಮಾಡಿ ಅನ್ನೋಂಥದ್ದು. ವರ್ಕ್ ಫ್ರಮ್ ಹೋಮ್ ಜೊತೆಗೆ ವರ್ಚುವಲ್ ಮೀಟ್, ಇದು 2 ಕೂಡ ಸೇಮ್ ಕಾನ್ಸೆಪ್ಟ್ನಲ್ಲಿ ಬರುತ್ತೆ. ಅದನ್ನು ಮಾಡಿದಾಗ ನಮಗೆ ಇಂಧನ ಬಳಕೆ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಹೇಳಿರುವಂಥದ್ದು. ಇನ್ನೊಂದು ಸ್ವಂತ ವಾಹನ. ಇತ್ತೀಚಿನ ದಿನಗಳಲ್ಲಿ ಮನೆಗೆ 1, ಮನೆಗೆ 2, ಮನೆಗೆ 3 ವಾಹನಗಳಿರೋದನ್ನು ನಾವು ಗಮನಿಸಿದ್ದೇವೆ. ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳಿದ್ರು ದೊಡ್ಡ ಕಾರನ್ನು, ದೊಡ್ಡ ವಾಹನವನ್ನು ಬಳಸ್ಕೊಂಡು ಹೋಗ್ತಾ ಇದ್ದೇವೆ. ದ್ವಿಚಕ್ರದ ವಾಹನದಿಂದ ಹಿಡಿದು ದೊಡ್ಡ ಭಾರಿ ಐಷಾರಾಮಿ ವಾಹನದವರೆಗೂ ಕೂಡ ಜನ ವಾಹನ ಬಳಕೆ ಮಾಡ್ತಾ ಇದ್ದಾರೆ. ಅವುಗಳನ್ನು ಕಡಿಮೆ ಮಾಡಿ ಸಾರ್ವಜನಿಕ ಸಂಪರ್ಕ ಸಾರಿಗೆಗಳೇನಿದ್ದಾವೆ ಅವುಗಳನ್ನು ಬಳಸಿ ಅನ್ನೋಂತಹ ಕರೆಯನ್ನು ಕೊಟ್ಟಿರೋದು. ಅದು ಸಹಜವಾಗಿ ನಾವು ನಮ್ಮ ವಾಹನವನ್ನು ಬಿಟ್ಟು ಬಸ್ ಅಥವಾ ರೈಲು, ಮೆಟ್ರೋ ವಾಹನವನ್ನು ಬಳಸಿದಾಗ ಇಲ್ಲಿ ನಿತ್ಯ ನಾವೇನು ಬಳಸ್ತಾ ಇದ್ದೀವಿ ಆ ಇಂಧನದ ಬಳಕೆ ಕಡಿಮೆ ಆಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ಆ ಬಳಕೆಯನ್ನು ನಾವು ಒಂದಷ್ಟು ಹೆಚ್ಚುವರಿಯಾಗಿ ಮುಂದಿನ ದಿನಗಳಲ್ಲಿ ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ವಿಚಾರ. ವಿದೇಶಿ ಪ್ರವಾಸ, ಮದುವೆ ಇವುಗಳನ್ನು ಮುಂದೂಡಿ ಅನ್ನುವಂಥದ್ದು ಇದು ಕೂಡ ಇದರ ಭಾಗವಾಗಿಯೇ ಬರುತ್ತೆ ಅಂತ ಅಂದ್ಕೊಳ್ತೇನೆ. ಇನ್ನೊಂದು ವಿಚಾರ ಚಿನ್ನದು. ನಾನು ಆಗಲೇ ಹೇಳಿದ ಹಾಗೆ ವಿದೇಶದಲ್ಲಿ ಆಗುವಂತಹ ಪ್ರತಿಯೊಂದು ಬೆಳವಣಿಗೆ, ಅದು ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಲ್ಲಿ ಆಗುವಂತಹ ಬೆಳವಣಿಗೆಗಳೇನಿದ್ದಾವೆ ಅದು ನಮ್ಮ ದೇಶದಲ್ಲಿ ಚಿನ್ನದ ಉದ್ದಿಮೆಯ ಮೇಲೆ ದೊಡ್ಡ ರೀತಿಯ ಬದಲಾವಣೆಗೆ, ಪರಿವರ್ತನೆಗೆ ಅವಕಾಶ ಮಾಡಿಕೊಡುತ್ತೆ. ಅಲ್ಲಿ ಪ್ರತಿ ದಿನವೂ ಕೂಡ ಏರಿಳಿತಕ್ಕೆ ಇಂತಹ ಬೆಳವಣಿಗೆಗಳು ನಾಂದಿ ಹಾಡುತ್ತೆ. ವಿಶೇಷವಾಗಿ ಯುದ್ಧ ಇದ್ದಂತಹ ಸಂದರ್ಭದಲ್ಲಿ ಅಥವಾ ರಾಜಕೀಯವಾಗಿ ಏನಾದರೂ ಕ್ಷಿಪ್ರ ಬದಲಾವಣೆಗಳು ಆದಂತಹ ಸಂದರ್ಭದಲ್ಲಿ, ಅದರಲ್ಲೂ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಥವಾ ಪ್ರಭಾವಿ ರಾಷ್ಟ್ರಗಳು ಅಂತ ನಾವೇನು ಕರೆಸ್ಕೊಳ್ತೇವೆ ಅಂತಹ ರಾಷ್ಟ್ರಗಳಲ್ಲಿ ಈ ರೀತಿಯ ಬೆಳವಣಿಗೆಗಳಾದಾಗ ನಮ್ಮ ದೇಶದಲ್ಲೂ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿತ ಅನ್ನೋದಕ್ಕಿಂತ ಏರಿಕೆ ಆಗೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದು ಒಂದು ಭಾಗ. ಆದರೆ 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ ಅನ್ನೋವಂಥದ್ದು ಸೂಚನೆ. ಯಾಕೆಂತಂದರೆ ಚಿನ್ನದ ಬೆಲೆ ಏರಿಕೆ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಅವರು ಹೇಳಿರುವಂಥದ್ದು. ಇದು ಗಮನಿಸಬೇಕು. ಗೊಬ್ಬರದ ಬಳಕೆಯನ್ನು 50% ಕಡಿಮೆ ಮಾಡಿ ಅಂತ. ಇಲ್ಲಿ ಭಾರತಕ್ಕೆ ಗೊಬ್ಬರ ಬಹುತೇಕ ನಮಗೆ ಬರ್ತಾ ಇರುವಂಥದ್ದು ಅರಬ್ ರಾಷ್ಟ್ರಗಳ ಕಡೆಯಿಂದ, ಕೊಲ್ಲಿ ರಾಷ್ಟ್ರಗಳಿಂದ ನಮಗೆ ಗೊಬ್ಬರಗಳ ಪೂರೈಕೆ ಆಗುತ್ತೆ. ಈಗ ಆಗ್ತಿರುವಂತಹ ಯುದ್ಧದ ಪರಿಣಾಮ ಏನಿದೆ ಅಲ್ಲೇ ಆಗ್ತಾ ಇರೋದು, ಯುದ್ಧ ನಡೀತಿರೋದು, ಜೊತೆಗೆ ಸಂಘರ್ಷದ ವಾತಾವರಣ ಇರೋದು ಆ ರಾಷ್ಟ್ರಗಳಲ್ಲಿ. ಹಾಗಾಗಿ ಅಲ್ಲಿಂದ ನಮ್ಮ ರಾಷ್ಟ್ರಕ್ಕೆ ಹಡಗುಗಳ ಮೂಲಕ ಅವುಗಳು ಬರಬೇಕಾಗುತ್ತೆ. ಈಗ ಹಡಗುಗಳ ಸಂಚಾರ ಬಹಳ ವಿರಳವಾಗಿದೆ. ಜೊತೆಗೆ ಕಳೆದ ಕೆಲವು ದಿನಗಳ ಹಿಂದೆ ಆದಂತಹ ಬೆಳವಣಿಗೆಗಳು, ಹಡಗುಗಳು ಬಂದ ಸಂದರ್ಭದಲ್ಲಿ ಅಲ್ಲಿ ದಾಳಿಯಾದಂತಹ ವಿಚಾರಗಳು ಎಲ್ಲವನ್ನು ನಾವು ಕೂಡ ಗಮನಿಸಿದ್ದೇವೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಬರೋದು ನಿಂತಿದೆ. ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಗೊಬ್ಬರಗಳ ದಾಸ್ತಾನು, ಗೊಬ್ಬರ ಸಂಗ್ರಹ ಕಡಿಮೆ ಆಗ್ತಾ ಬರ್ತಾ ಇದೆ. ಇದ್ದಂತಹ ದಾಸ್ತಾನನ್ನು ಬಳಕೆ ಮಾಡ್ತಾ ಇದ್ದಾರೆ. ಬಹುಶಃ ಈಗ ಮೋದಿಯವರು ಹೇಳಿದ ರೀತಿಯಲ್ಲಿ ಗಮನಿಸೋದಾದರೆ ಇರುವ ದಾಸ್ತಾನು, ನಮ್ಮಲ್ಲಿನ ಸಂಗ್ರಹ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದರ ಮುನ್ಸೂಚನೆ ಅಂತ ನಾವು ಅಂದ್ಕೊಳ್ಬಹುದು. ಸಹಜವಾಗಿ ಕಡಿಮೆ ಆಗ್ತಾ ಬಂದ ಹಾಗೆ, ಖಾಲಿ ಆಗ್ತಾ ಬಂದ ಹಾಗೆ ಮುಂದಕ್ಕೆ ಪೂರೈಕೆ ಕಡಿಮೆ ಆಗುತ್ತೆ. ಅದು ದೊಡ್ಡ ಮಟ್ಟಿಗಿನ ರೈತ ಸಮೂಹದಲ್ಲಿ, ಬೆಳೆಗಾರ ಬಳಗದಲ್ಲಿ ದೊಡ್ಡ ರೀತಿಯಾಗಿ ಪರಿಣಾಮವನ್ನು ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಆಕ್ರೋಶವನ್ನು ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ಹಾಗಾಗಿ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ.
ನಾವು ಹೇಳದೆ ಮಾಡ್ತಾ ಇಲ್ಲ, ಹೇಳಿದ್ದೇವೆ. ಆದಷ್ಟು ನಿಯಮಿತವಾಗಿ ಬಳಸ್ಕೊಳ್ಳಿ, 50% ಕಡಿಮೆ ಮಾಡಿ ಅನ್ನೋಂಥದ್ದು. 50% ಅಂದರೆ ಅಷ್ಟು ಸಣ್ಣ ಪ್ರಮಾಣ ಏನಲ್ಲ, ದೊಡ್ಡ ಪ್ರಮಾಣದಲ್ಲಿ ನಾವು ಇಡೀ ದೇಶವನ್ನು ಪರಿಗಣಿಸಿಕೊಂಡಾಗ ದೊಡ್ಡ ಪ್ರಮಾಣದಲ್ಲಿ ಇವುಗಳ ಬಳಕೆಯನ್ನು ಕಡಿಮೆ ಮಾಡಿ ಅನ್ನುವಂತಹ ಕರೆಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಜೊತೆಗೆ ಕೃಷಿಗೆ ಡೀಸೆಲ್ ಬಿಟ್ಟು ಸೌರ ಶಕ್ತಿಯನ್ನು ಬಳಸಿ, ಸೌರ ಪಂಪ್ಸೆಟ್ಗಳನ್ನು ಬಳಕೆ ಮಾಡಿ ಅನ್ನುವಂಥದ್ದು. ಇದು ಕೂಡ ನಾನಾಗಲೇ ಹೇಳಿದಾಗೆ ಈ ಕಚ್ಚಾ ತೈಲ ಏನಿದೆ, ಕಚ್ಚಾ ತೈಲ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದು ಕೂಡ ಅರಬ್ ರಾಷ್ಟ್ರಗಳಿಂದ ಬರಬೇಕು. ಅದು ಕೂಡ ಈಗಿನ ಬೆಳವಣಿಗೆ ನಡೀತಾ ಇರೋದು, ಯುದ್ಧ ನಡೀತಾ ಇರೋದು, ಸಂಘರ್ಷದ ವಾತಾವರಣ ಇರೋದು ಅಲ್ಲಿಂದ ನಮಗೆ ಸಪ್ಲೈ ಆಗದ ಹೊರತು ನಮ್ಮ ಇಲ್ಲಿಯ ಉತ್ಪಾದನೆ ಅಷ್ಟರ ಪ್ರಮಾಣದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಸಂಗ್ರಹ ಕೊರತೆ ಎದುರಾದಾಗ ಸಹಜವಾಗಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ, ಜನಾಕ್ರೋಶಕ್ಕೆ ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನಾಗಲೇ ಹೇಳಿದಾಗ ಇದು ಕೊರತೆಯ ಮುನ್ಸೂಚನೆ. ಕೊರತೆ ಎದುರಾದಾಗ ನಾವು ಸಹಜವಾಗಿ ನಿಯಂತ್ರಣವನ್ನು ಹೇರ್ಕೊಳ್ಬೇಕಾಗುತ್ತೆ. ಏಕಕಾಲಕ್ಕೆ ಬಂದು ನಮಗೆ ಆ ಭೀಕರತೆ ಎದುರಾಗುವ ಬದಲು ಒಂದು ಮುನ್ಸೂಚನೆಯನ್ನು ಕೊಟ್ಟು ಜನರಿಗೆ ಅದರ ಪರಿಣಾಮ ತಲುಪುವಂಥ, ಆದರೆ ಆ ಪರಿಣಾಮ ಒಂಚೂರು ನಿಯಂತ್ರಣಕ್ಕೆ ಬರ್ಬೋದು ಅನ್ನೋಂಥ ಉದ್ದೇಶ ಇರ್ಬೋದು, ಗೊತ್ತಿಲ್ಲ. ಅದರ ಆಚೆಗೆ ಬೇರೆ ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಅಂತ ಅದೊಂದು. ಜೊತೆಗೆ ಕೊರೋನಾ ಕಾಲದ ಮಿತವ್ಯಯ, ನಾನು ಆಗಲೇ ಹೇಳಿದೆ. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಮನೆಯಲ್ಲಿ ನೀರಿನ ಟ್ಯಾಂಕ್ ಇದ್ದಾಗ ಅದನ್ನು ತುಂಬಿಸಿಟ್ಕೊಳ್ತೇವೆ, ಪ್ರತಿನಿತ್ಯ ನೀರು ಬರ್ತಾ ಇರುತ್ತೆ. ಆಗೊಮ್ಮೆ ಈಗೊಮ್ಮೆ ವಿದ್ಯುತ್ ಸರಬರಾಜು ಇರೋದಿಲ್ಲ, ಅಲ್ಲಿ ಏನಾದ್ರು ವ್ಯತ್ಯಯ ಆಗುತ್ತೆ. ಜೊತೆಗೆ ಮೋಟ್ರ್ ಏನಾದ್ರು ಕೆಟ್ಟಾಗ ನೀರು ಪೂರೈಕೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು 2 ದಿನ ಬಳಸುವಂತಹ ನೀರನ್ನು 4 ದಿನ, 1 ವಾರಗಳ ಕಾಲ ಬಳಸೋದು ಇದೆ. ಅಂತಹ ಪರಿಸ್ಥಿತಿಯನ್ನು ಈಗಿನ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತನ್ನಿ ಅನ್ನುವಂಥದ್ರ ಸೂಚನೆಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಬಹುಶಃ ಇದು ಯಾವಾಗ ಬರುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ, ಆದರೆ ಮುಂದಕ್ಕೆ ಕೊರತೆ ಎದುರಾಗುತ್ತೆ, ಜೊತೆಗೆ ಬೆಲೆ ಏರಿಕೆ ಆಗುವುದರ ದೊಡ್ಡ ಸೂಚನೆಯನ್ನು ಮೋದಿಯವರ ನಿನ್ನೆಯ ಭಾಷಣದ ಈ ಅಂಶಗಳು ನಮಗೆ ತಿಳಿಸಿ ಕೊಡ್ತಾ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 1-2 ರೂಪಾಯಿ ಏರಿಕೆ ಆಗೋದಾಗಿದ್ದರೆ ಇಷ್ಟೆಲ್ಲ ದೊಡ್ಡ ಸಭೆಯಲ್ಲಿ ಸಾರ್ವಜನಿಕವಾಗಿ ಪ್ರಧಾನಿಯವರು ಹೇಳುವಂಥ ಅಗತ್ಯ ಇರ್ತಾ ಇರಲಿಲ್ಲ. ಆದರೆ ಇದರ ಮುನ್ಸೂಚನೆ ಏನು ಅಂತ ಹೇಳಿದ್ರೆ, ದೊಡ್ಡ ಕೊರತೆ ಎದುರಾಗುತ್ತೆ, ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಲಿಕ್ಕೆ ಇದೆ ಅನ್ನೋದರ ಸೂಚನೆಯನ್ನು, ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ತೈಲ ಬೆಲೆಯಲ್ಲಿ ಏರಿಕೆ ಆಗಿರೋದನ್ನು ಕೂಡ ಗಮನಿಸಿದ್ದೇವೆ. ಆ ರೀತಿಯಂತಹ ಪರಿಸ್ಥಿತಿ ನಮ್ಮಲ್ಲಿ ಬರಲಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿತ್ತು. ಜೊತೆಗೆ ಆರ್ಥಿಕ ತಜ್ಞರು ಬೇರೆ ಬೇರೆ ವಿಷಯಗಳಲ್ಲಿ ತಜ್ಞರಾದವರು ಹೇಳ್ತಾ ಬರ್ತಾ ಇದ್ರು, ನಮ್ಮಲ್ಲಿ ಸಂಗ್ರಹ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಎಷ್ಟು ಅಂತ ಸಂಗ್ರಹವನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ? ಇಲ್ಲಿ ಬೇಡಿಕೆ ತಕ್ಕಂತೆ ಪೂರೈಕೆಯನ್ನು ಮಾಡ್ಕೊಳ್ತಾ ಬರಬೇಕು. ಆ ಪೂರೈಕೆ ಆಗ್ತಾ ಇದ್ದಾಗೆ ಅಲ್ಲಿ ಉತ್ಪಾದನೆ ಆಗದ ಹೊರತು ಅಥವಾ ಅಲ್ಲಿ ಸಂಗ್ರಹ ಬರದ ಹೊರತು ಆ ಸಂಗ್ರಹವನ್ನು ನಿಯಮಿತವಾಗಿ ಮುಂದುವರ್ಸೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೊರತೆ ಎದುರಾಗಿ ಆಗುತ್ತೆ. ಕಚ್ಚಾ ತೈಲ ಬರದ ಹೊರತು ಈ ಸಮಸ್ಯೆಗೆ ಪರಿಹಾರ ಇಲ್ಲ. ಕಚ್ಚಾ ತೈಲ ದೊಡ್ಡ ಪ್ರಮಾಣದಲ್ಲಿ ಬರಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ರಾಷ್ಟ್ರ ಕೂಡ ಒಂದಿಷ್ಟು ಸಮಯಕ್ಕೆ ಬೇಕಾದಂತಹ ಕಚ್ಚಾ ತೈಲ ಅಥವಾ ಬೇರೆ ಬೇರೆ ಉತ್ಪನ್ನಗಳನ್ನು ಸಂಗ್ರಹಿಸಿಟ್ಕೊಳ್ತಾರೆ. ಅದು ಗೊಬ್ಬರ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ತೈಲೋತ್ಪನ್ನಗಳು ಆಗಿರ್ಬೋದು. ಅವುಗಳು ಹೊರಗಿನಿಂದ ಪೂರೈಕೆ ನಿಯಮಿತವಾಗಿ ಬರ್ತಾ ಇದ್ದಾಗ ಇಲ್ಲಿಂದ ನಮಗೆ ದೇಶದ ಆಂತರಿಕವಾಗಿ ಸಪ್ಲೈ ನಿಯಮಿತವಾಗಿ ಸಾಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಬ್ಯಾಕಪ್ಪನ್ನು ಹೊರಗಿಂದ ಬರುವಂತಹ ಪೂರೈಕೆಗಳಿಂದ ಆಮದು ಮಾಡಿಕೊಂಡು ನಾವು ಬಳಸ್ಕೊಳ್ತಾ ಇರ್ತೇವೆ. ಆದರೆ ಈಗ ಆಮದು ಅಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಸಪ್ಲೈ ಹೆಚ್ಚಾಗ್ತಾ ಇದೆ, ನಮ್ಮ ಆಂತರಿಕವಾಗಿ ಬೇಡಿಕೆ ಹೆಚ್ಚಾಗ್ತಾ ಇದೆ, ಅದು ಪೂರೈಕೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೊರತೆ ಆಗ್ತಾ ಇದೆ ಅನ್ನೋದರ ಮುನ್ಸೂಚನೆ ಆಗ್ತಾ ಇದೆ ಅನ್ನೋದು ಕೂಡ ವಾಸ್ತವ. ಸಹಜವಾಗಿ ನಮ್ಗೆ ಗೊತ್ತಾಗುತ್ತೆ, ಒಂದು ಪೂರೈಕೆ ಇಲ್ಲದಾಗ ಹೊರಗಡೆಯಿಂದ ಸಪ್ಲೈ ಇಲ್ಲದ ಹೊರತಾಗಿ ಇಲ್ಲಿ ಎಷ್ಟು ಅಂತ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದು ಕೂಡ ಪ್ರಶ್ನೆ. ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. 2020ರಲ್ಲಿ ನಾವು ಕೊರೋನಾ ಲಾಕ್ಡೌನ್, ಪ್ರಧಾನಿಯವರು ರಾತ್ರಿ 8 ಗಂಟೆಗೆ ಬಂದು ಭಾಷಣ ಮಾಡಿದ್ರ ನಂತರದಲ್ಲಿ ಆದಂತಹ ಬೆಳವಣಿಗೆ ಎಲ್ಲವನ್ನು ಕೂಡ ಈಗಲೂ ಕೂಡ ಕಣ್ಣೆದುರಿಗೆ ತಂದುಕೊಂಡಾಗ ಮೈ ಜುಮ್ ಎನ್ನುತ್ತೆ. ಜೊತೆಗೆ ಒಂದು ರೀತಿ ಆತಂಕದ ವಾತಾವರಣ ಮನಸ್ಸಲ್ಲಿ ಮೂಡುತ್ತೆ. ಈಗಿನ ಸನ್ನಿವೇಶದಲ್ಲಿ, ಈಗಿನ ಸಂದರ್ಭದಲ್ಲಿ ಇದು ಒಂದು ರೀತಿ ಎಮರ್ಜೆನ್ಸಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಕೆಲವು ತಿಂಗಳ ಹಿಂದೆ ಗ್ಯಾಸ್ ಪೂರೈಕೆಯಲ್ಲಿ ದೊಡ್ಡ ಮಟ್ಟಿಗಿನ ಕೊರತೆ ಎದುರಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿತ್ತು. ಆದರೆ ಅಷ್ಟಾಗಿ ಪರಿಣಾಮ ಬೀರಲಿಲ್ಲ. ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರ್ತಾಗಿ ಹೊರತಾಗಿ ಜನಸಾಮಾನ್ಯರ ಜೀವನದ ಮೇಲೆ
ಗ್ಯಾಸ್ ಪೂರೈಕೆಯಲ್ಲಿ ದೊಡ್ಡ ಪರಿಣಾಮವನ್ನು ಬೀರಲಿಲ್ಲ. ಒಂದಷ್ಟು ಪ್ಯಾನಿಕ್ ಆಗಿ ಡೆವಲಪ್ಮೆಂಟ್ಗಳು ಆದವು. ಗ್ಯಾಸ್ ಪೂರೈಕೆ ಒಂದಷ್ಟು ಸ್ಟಾಕ್ಗಳನ್ನು ಇಟ್ಕೊಂಡ್ರು, ಪೂರೈಕೆ ಮಾಡೋದನ್ನು ಸಂಸ್ಥೆಗಳು ನಿಲ್ಲಿಸಿದ್ವು. ಅಲ್ಲಿ ಒಂದಷ್ಟು ಕೃತಕ ಬೇಡಿಕೆಯನ್ನು ಸೃಷ್ಟಿಸುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಬರ್ತಾ ಬರ್ತಾ ಅದು ಯಥಾಸ್ಥಿತಿಗೆ ಬಂದಿದೆ. ಆದರೆ ಹೋಟೆಲ್ಗಳಿಗೆ ದೊಡ್ಡ ಮಟ್ಟಿಗಿನ ಪೂರೈಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೇನೆ. ಆದರೆ ನಿತ್ಯದ ಬಳಕೆಗೆ ಜನಸಾಮಾನ್ಯರಿಗೆ ತಲುಪಿಸಬೇಕಾದಂತಹ ವ್ಯವಸ್ಥೆ ಆಗ್ತಾ ಇದೆ, ಸಿಗ್ತಾ ಇದೆ ಕೂಡ. ಆದರೆ ಈಗಿನ ತೈಲೋತ್ಪನ್ನ ವಿಚಾರ ಜೊತೆಗೆ ಗೊಬ್ಬರ ವಿಚಾರ ಬಹಳ ಗಂಭೀರ ಸ್ವರೂಪದತ್ತ ಸಾಗೋದರ ಮುನ್ಸೂಚನೆಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಇನ್ಯಾವಾಗ ಬಂದು ಭಾಷಣ ಮಾಡ್ತಾರೆ ಗೊತ್ತಿಲ್ಲ. ಜೊತೆಗೆ ಜನರ ಕುತೂಹಲ ಸಹಜವಾಗಿಯೇ ಇದ್ದೇ ಇರುತ್ತೆ. ಮೋದಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಏನು ಮಾತಾಡ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಆ ಒಂದು ಕುತೂಹಲ ಹುಟ್ಟಿಯೇ ಹುಟ್ಟುತ್ತೆ. 5 ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಒಮ್ಮೆ ಭಾಷಣ ಮಾಡಿ ಲಾಕ್ಡೌನನ್ನು ಘೋಷಣೆ ಮಾಡಿದ್ರಲ್ಲ, ಅದಾದ ನಂತರದಲ್ಲಿ ಪ್ರತಿ ಬಾರಿ ಅವರು ಭಾಷಣ ಮಾಡಿದಾಗ ಈಗ ಯಾವ ರೀತಿಯಾದಂಥ ಸ್ಟ್ರೈಕನ್ನು ಮಾಡ್ತಾರೆ ಅನ್ನುವಂತಹ ಒಂದು ವಿಭಿನ್ನ ಕುತೂಹಲ ಜನ ಸಾಮಾನ್ಯರಲ್ಲಿತ್ತು. ನಮಗೂ ನಿಮ್ಗೆಲ್ರಿಗೂ ಇತ್ತು. ಈಗ ಮತ್ತೊಮ್ಮೆ ಅಂತಹ ಕುತೂಹಲವನ್ನು ಹುಟ್ಟಿಸಿದ್ದಾರೆ ಪ್ರಧಾನಿ ಮೋದಿಯವರು. ಯಾವಾಗ ಭಾಷಣ ಮಾಡ್ತಾರೆ, ಎಲ್ಲಿ ಭಾಷಣ ಮಾಡ್ತಾರೆ, ಮಾಧ್ಯಮದ ಮೂಲಕ ಬಂದು, ಸರ್ಕಾರಿ ಮಾಧ್ಯಮದ ಮೂಲಕ ಬಂದು ಭಾಷಣ ಮಾಡ್ತಾರಾ, ಅಥವಾ ಬೇರೆ ಕಾರ್ಯಕ್ರಮಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ತೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಏನು ಮಾತಾಡ್ತಾರೆ ಅನ್ನುವಂತಹ ಕುತೂಹಲ ನೋಡೋಣ. ಇದನ್ನು ನಾವು ಯಾವ ರೀತಿಯಾಗಿ ಜನ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ. ಸಹಜವಾಗಿ ವಿರೋಧ ಪಕ್ಷಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾವೆ. ಮೋದಿಯವರಿಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಆಗ್ತಿರುವಂತಹ ಯುದ್ಧದ ಪರಿಣಾಮ ಗೊತ್ತಿದೆ ಇದೆ. ಎಲ್ಲ ರಾಷ್ಟ್ರಗಳ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ಪ್ರತಿಯೊಂದು ವಿಚಾರಗಳನ್ನು ತರಿಸ್ಕೊಳ್ತಾ ಇದ್ರು. ಆದರೆ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು, ಸಂಗ್ರಹವನ್ನು ಮಾಡಿಕೊಳ್ಳಿಲ್ಲ ಅನ್ನೋಂತಹ ಆರೋಪ ಈಗಾಗಲೇ ಶುರುವಾಗಿದೆ ವಿರೋಧ ಪಕ್ಷದ ನಾಯಕರುಗಳಿಂದ, ರಾಜಕೀಯ ನಾಯಕರುಗಳಿಂದ. ಇದು ರಾಜಕೀಯ ಮಾಡಬೇಕಾದಂತಹ ವಿಚಾರನ, ಅಥವಾ ನಾವಿದನ್ನು ಗಂಭೀರವಾಗಿ ತೆಗೆದುಕೊಂಡು ಪಾಲನೆ ಮಾಡಬೇಕಾದಂಥ ವಿಚಾರವ, ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದರ ಕುರಿತಾಗಿ ನಾನು ನಿಲುವನ್ನು ಹೇಳೋದಿಲ್ಲ. ಅದು ಹೇಳೋದಕ್ಕೆ ಹೋದರೆ ಪರವಾಗಿ ವಿರೋಧವಾಗಿ ಅನ್ನೋಂಥ ನಿಟ್ಟಿನಲ್ಲೆಲ್ಲ ಚರ್ಚೆ ಮಾಡ್ತೀರಿ. ಈಗ ವಿಚಾರವನ್ನು ಹೇಳಿದ್ದೇನೆ, ನೋಡೋಣ ಜನ ಯಾವ ರೀತಿ ಸ್ಪಂದನೆಯನ್ನು ಕೊಡ್ತಾರೆ. ಜೊತೆಗೆ ಮೋದಿಯವರ ಕೇಂದ್ರ ಸರ್ಕಾರದ ಮುಂದಿನ ನಡೆ ಏನಾಗಿರುತ್ತೆ ಅಂತ ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮಾಡಿ. ಪರಿಸ್ಥಿತಿ ಯಾವ ರೀತಿ ಸಾಗಬಹುದು ಅನ್ನೋದರ ಕುರಿತಾಗಿ. ಯಾಕೆಂದರೆ ಈಗಿನ ಬೆಳವಣಿಗೆ ನೋಡಿದಾಗ ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಅಲ್ಲಿ ಬೆಳವಣಿಗೆಗಳು, ಚಟುವಟಿಕೆಗಳು ಆಗ್ತಾನೇ ಇದ್ದಾವೆ. ಅಂದರೆ ಪರಿಣಾಮ ವಿಶ್ವದಾದ್ಯಂತ ಮುಟ್ತಾ ಇದೆ. ಅದರ ಒಂದು ಉದಾಹರಣೆ ನಿನ್ನೆಯ ಮೋದಿಯವರ ಭಾಷಣ, ಅವರು ಹೇಳಿದಂಥ 8 ಅಂಶಗಳು. ನಿಮಗೇನಾದ್ರು ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ ಸಿಗೋಣ. ಇದೇ ವಿಚಾರವಾಗಿ ಏನಾದ್ರು ಬೆಳವಣಿಗೆ ಇದ್ದರೆ ಆ ವಿಚಾರವಾಗಿ ಮಾತಾಡೋಣ. ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್.